ನಮಸ್ಕಾರ ಸಮಸ್ತ ರೈತ ಬಾಂಧವರೇ, ನಾನಿವತ್ತು ವಿಡಿಯೋ ಮಾಡ್ತಕ್ಕಂತಹ ಉದ್ದೇಶ ಮತ್ತು ಯಾಕೆ ಮತ್ತು ನಾವು ಪಟ್ಟಂತಹ ಪಾಡೇನು, ಇವತ್ತಿನ ರೈತರು ಮಾಡ್ತಕ್ಕಂಥ ತಪ್ಪುಗಳೇನನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಲು ಇಚ್ಛಿಸ್ತೀನಿ. ನೋಡಿ, ಆವಾಗಿನ ಕಾಲದಲ್ಲಿ ನಾವೇ ಸ್ವತಃ 7, 8 ಎತ್ತು 10, 20 ದನಗಳನ್ನು ಸಾಕ್ತಾಯಿದ್ವಿ. ಆವಾಗೆಲ್ಲ ನಾವು ದನ ಕರುಗಳಿಗೋಸ್ಕರ ಅಂತಲೇ ಒಂದಿಷ್ಟು ಹೊಲಗಳನ್ನು ಬಿಟ್ಟು ಅಲ್ಲಿ ಶೇಂಗಾ ಬೆಳೆದು ಶೇಂಗಾದಿಂದ ಬಂದಂಥ ಹೊಟ್ಟು ಜೋಳ ಬೆಳೆದು ಜೋಳ ಊಟ ಮಾಡೋದಕ್ಕೆ ಮಾಡಿಕೊಂಡು, ಅದೇ ರೀತಿ ಅದರಿಂದ ಬಂದಂಥ ಕಣಿಕಿ ಸೊಪ್ಪಿನ ದನಗಳಿಗೆ ಹಾಕಿ ಮನೆ ತುಂಬ ಹಸು ಕರು ದನ ಕೂಡು ಕುಟುಂಬದ ದೊಡ್ಡ ಆಗಿನ ಕಾಲದ ಒಂದು ಚಂದನೆಯ ಬದುಕನ್ನು ಬದುಕ್ತಿದ್ವಿ. ಇವತ್ತೇನಾಗಿದೆಪ್ಪ ಅಂತಂದರೆ, ಈ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಹತ್ತಿ ಎಂಬುವ ವಾಣಿಜ್ಯ ಬೆಳೆ ಎಲ್ಲ ಕಡೆ ಆವರಿಸ್ಕೊಂಡು ಬಿಟ್ಟಿದೆ. ನಾವು ಕೂಡ ರೈತರು ಅತಿ ಹೆಚ್ಚು ಲಾಭ ಮತ್ತು ಹಣ ಗಳಿಕೆಯಿಂದ ಬಿದ್ದು ಅಪರೂಪ ಎಂಬುವಂತೆ ಎಲ್ಲಾದರೂ ಒಂದು ಹೊಲಗಳನ್ನು ಜೋಳ ಸಜ್ಜೆ ಶೇಂಗಾ ಇಂಥವನ್ನೆಲ್ಲ ಬಿತ್ತಾ ಇದ್ದೀವಿ. ಅದು ಬಿಟ್ಟು ಬರೀ ಒಂದಿಷ್ಟು ಜನ ಭತ್ತ ಬೆಳೀತಾರೆ. ಭತ್ತದಿಂದ ಬಂದಂತಹ ಹುಲ್ಲು ಅದು ಒಂದಿಷ್ಟು ಎತ್ತುಗಳಿಗೆ ಆಗ್ಬೋದು, ಆದರೆ ಅವೆಲ್ಲ ದುಡ್ಡಿನ ಮತ್ತು ದುಡ್ಡಿಗೋಸ್ಕರ ಮಾಡ್ತಕ್ಕಂಥ ಬೆಳೆಗಳು. ಅದೇ ತಪ್ಪಿನಿಂದ ನಾವು ಇವತ್ತು ಅನುಭವಿಸಿದ್ದೇನಪ್ಪ ಅಂತಂದರೆ, ನಾವು ಇದೇ ಪ್ರಪ್ರಥಮ ಬಾರಿಗೆ, ಅಂದರೆ ಈಗ ಎಷ್ಟೋ ನಾನು 30 ವರ್ಷ ಆಗಿರಬೇಕು, ಇಲ್ಲಿ ತನಕ 1 ವರ್ಷ ಕೂಡ ಶೇಂಗಾ ಬಿತ್ತಿದ್ದೀವಿ. ಈ ಸಲ ಮಾಡಿದ ತಪ್ಪು ಅಥವಾ ಸಮಯಾವಕಾಶ ಸಿಗದೇ ಕಾರಣ ಏನಾಯ್ತಪ್ಪ ಅಂತಂದರೆ, 1 ಕ್ವಿಂಟಾಲ್ ಶೇಂಗಾ ಕೂಡ ಬಿತ್ತಲಿಲ್ಲ. ಬಿತ್ತದೇ ಇರೋದಕ್ಕೆ ಕಾರಣವೂ ನಾವೇ ಹುಡ್ಕೊಂಡಿದ್ದೇನಲ್ಲ, ಈ ಬೀಜಗಳೇನಿದ್ದಾವೆ ಅವು ಅತಿ ಕಳಪೆ ಮಟ್ಟದಲ್ಲಿ ಬಂದು ಹೋದ ವರ್ಷ ಸುಮಾರು 4 ಕ್ವಿಂಟಲ್ ಶೇಂಗಾ ಬಿತ್ತಿದರೂ ಕೂಡ ನಮಗೆ ಸಿಕ್ಕಿದ್ದು ಕೇವಲ 1 ಟ್ರ್ಯಾಕ್ಟರ್ ಒಟ್ಟಷ್ಟೇ. ಅದಕ್ಕೋಸ್ಕರ ನಾವು ಈ ಸಲ ಶೇಂಗಾ ಬಿತ್ತಬೇಕು ಅನ್ನೋ ಇದಕ್ಕೆ ಕೈ ಹಾಕಲಿಲ್ಲ. 10-12 ಸಾವಿರ ಕೊಟ್ಟು ಕಾಳು ತರಬೇಕು. ಕಾಳು ತಂದ ನಂತರ ಅದನ್ನು ಬಿತ್ತಬೇಕು, ಅದು ಮಾಡಬೇಕು, ಅದಕ್ಕೆಲ್ಲ ಗೊಬ್ಬರ ಹಾಕಬೇಕು, ಎಣ್ಣೆ ಹೊಡಿಬೇಕು. ಏನಿಲ್ಲಪ್ಪ ಅಂದ್ರೆ 1 ಎಕರೆಗೆ ಸರಿ ಸುಮಾರು ಶೇಂಗಾ ಬಿತ್ತಿದ್ರೆ 50,000 ಖರ್ಚು ಬರ್ತಾಯಿತ್ತು. ಅದಕ್ಕೋಸ್ಕರನೇ ಆಯಿತು. ಮತ್ತು ಸರಿಯಾದ ಮಳೆ ಅಥವಾ ಕಾಲುವೆ ನೀರು ಸಿಗೋದಿಲ್ಲ ಹಿಂಗಾರಿಗೆ ಅನ್ನೋ ದೃಷ್ಟಿಯಿಂದ ನಾವು ಈ ವರ್ಷ ಬಿತ್ತೋದನ್ನು ಬಿಟ್ಬಿಟ್ಟಿವಿ. ಆದ ಕಾರಣ ಎಷ್ಟು ಸಮಸ್ಯೆ ಆಯ್ತಪ್ಪ ಅಂತಂದರೆ, ನಾವು ಮನೆಯಲ್ಲಿರ್ತಕ್ಕಂತಹ 2 ಎತ್ತುಗಳಿಗೋಸ್ಕರನೂ ನಾವು ಒಟ್ಟು ತರಲೇಬೇಕಲ್ಲ. ಅದಕ್ಕೆ ನಾವು ಇಲ್ಲೇ ಹತ್ತಿರದಲ್ಲಂತರೂ ಯಾರೂ ಬೆಳೆಯಲ್ಲ, ಅಪರೂಪ. ಈ ಒಟ್ಟು ಈ ಮೇವು ಅನ್ನೋದೆಲ್ಲ ಸಿಗಬೇಕಂದ್ರೆ ಒಂದು ಬಂಗಾರ ಥರ ಆಗಿದೆ. ಅದಕ್ಕೋಸ್ಕರ ಯಾದಗಿರಿ ಸೈಡ್, ಅಂದರೆ ನಮ್ಮದು ಶಹಾಪುರ ತಾಲೂಕಿನ ಒಂದು ಹಳ್ಳಿ, ಇಲ್ಲಿಂದ ಕನಿಷ್ಠ 80 ಕಿಲೋಮೀಟ್ರ್ ವರೆಗೂ ಒಂದು ದಿನ ಮೊದಲೇ ಹೋಗಿ ಸೈಕಲ್ ಮೋಟ್ರಲ್ಲೆಲ್ಲ ನೋಡಿಕೊಂಡು ಹುಡ್ಕೊಂಡು, ಕೇವಲ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಒಂದು ಗಾಡಿಗೆ 15,000 ಕೊಟ್ಟಿರೋದು. ಖರ್ಚು ವೆಚ್ಚ ಹಾಳು ಅಂತಂದರೆ ಕನಿಷ್ಠ ಏನಪ್ಪ ಅಂತಂದರೆ, ಹೋಗೋದಕ್ಕೆ 2,000 ರೂಪಾಯಿ ಡೀಸೆಲ್, ಮನೆ ಟ್ಯಾಕ್ಟ್ರ್ ಇದೆ ಅಂತ. ಅದು ಬಿಟ್ಟು ಒಂದು 3-4 ಜನ ಆಳು, 3-4 ಜನ ಅಂತಂದರೆ 500ರಿಂದ 2,000 ರೂಪಾಯಿ. ಇಷ್ಟೆಲ್ಲ ಕಷ್ಟಪಟ್ಟು ಅಲ್ಲಿಂದ ತರಬೇಕಾದ್ರೆ ಒಂದು ದಿನ ವ್ಯರ್ಥ ಆಯಿತು. ಅದು ಬೆಳಗ್ಗೆ 3 ಗಂಟೆಗೆ ಎದ್ದು 80 ಕಿಲೋಮೀಟ್ರ್ ಹೋಗಿ ಮುಂದೆ ಸಾಗಿ ಅಲ್ಲಿ ಎಲ್ಲ ಏರ್ಕೊಂಬಂದು ಅದನ್ನೆಲ್ಲ ಕಷ್ಟ ಅನುಭವಿಸಿ ಅಲ್ಲಿರ್ತಕ್ಕಂತಹ ಶೇಂಗಾ ತರಬೇಕಂದ್ರೆ ಇಷ್ಟೆಲ್ಲ ಸಮಸ್ಯೆ ಎದುರಾಯಿತು. ಅದಕ್ಕೋಸ್ಕರನೇ ಮಾಡಿರ್ತಕ್ಕಂಥದ್ದು. ಮುಂದಿನ ಸಲ ಆದರೂ ಯಾರು ಸ್ವತಃ ಎತ್ತು ದನ ಕರು ಕುರಿ ಏನಿದ್ದಾವೆ, ನೀವು ಸ್ವತಃ ಒಂದಿಷ್ಟಾದರೂ ಬೆಳ್ಕೊಳ್ಬೇಕು. ನಾವು ಕೂಡ ಅದೇ ಪ್ರತಿಜ್ಞೆಯನ್ನು ಮಾಡಿ ಅಲ್ಲಿಂದ ಬಂದ್ವಿ. ಸುಮಾರು 80 ಕಿಲೋಮೀಟ್ರ್ ಅಂತಂದರೆ ಹೋಗೋರಿಗೂ 80, ಬರುವಾಗ 80, ಇಷ್ಟು ಕಿಲೋಮೀಟ್ರ್ ದಾಟಿ ತಗೊಂಡು ಬಂದು ನಾವು ಮಾಡಿದಂಥ ತಪ್ಪಿಗೆ ನಾವೇ ಹೊಣೆಗಾರರಾಗ್ತಕ್ಕಂಥ ಸಮಯ ಬಂತು. ಅದರ ಕೆಲವು ವಿಡಿಯೋಗಳೇ ಈಗ ನಿಮ್ಮ ಮುಂದೆ ಕಾಣ್ತಕ್ಕ ಈ ಟ್ಯಾಕ್ಟರ್ನಲ್ಲಿ ಹೋಗೋದು ತರೋದು ಇದೆ. ಈ ಸಮಸ್ಯೆ ಏನಪ್ಪ ಅಂತಂದರೆ, ಇದೇ ಕಾರಣಕ್ಕೆ ಇಷ್ಟು ದೂರ ಹೋಗಿ ಅಷ್ಟೊಂದು ಇದು ಮಾಡಿ, ಯಾಕಂದ್ರೆ ನಾವೇ ಬೆಳೆದ್ರೆ ಅದು ಯಾವುದಂಥ ತೊಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರು ನಿಮ್ಮದೇ ಹೊಲದಲ್ಲಿ ನಿಮ್ಮದೇ ಎತ್ತುಗಳಿಗೋಸ್ಕರ ಬೆಳ್ಕೊಂಡ್ರೆ ಇದು ಯಾವುದೂ ತೊಂದರೆ ಇರಲ್ಲ.